ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಅಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾಗಿದ್ದು ಎಲ್ಲದಕ್ಕೂ ಕೂಡ ನಮ್ಮ ಆರೋಗ್ಯ ದೃಢಕಾಯರಾಗಿರಬೇಕು. ನಮ್ಮ ಶರೀರ ಬಹಳ ಎಲ್ಲ ದೇಹ ಮತ್ತು ಮನಸ್ಸು ಕೂಡ ಚೆನ್ನಾಗಿರಬೇಕು. ಇದನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಒಳ್ಳೆಯ ಆಹಾರ ಬಹಳ ಮುಖ್ಯ. ಆ ಒಳ್ಳೆ ಆಹಾರ ತೆಗೆದುಕೊಳ್ಳೋದ್ರೊಳಗೆ ಈಗಿನ ಕಾಲದಲ್ಲಂತೂ ಬೇರೆ ರೀತಿಯ ಆಹಾರಗಳನ್ನ ತಗೊಂಡು ನಾವು ಸಾಧಾರಣವಾಗಿ ಎಲ್ರಿಗೂ ಬೇರೆ ಬೇರೆ ರೀತಿಯ ಒಂದು ಕಾಯಿಲೆಗಳು, ಅದರಲ್ಲಿ ಬಹಳ ಪ್ರಮುಖವಾದ ಕಾಯಿಲೆ ಅಂದರೆ ಡಯಾಬಿಟೀಸ್ ಅಂತಕ್ಕಂಥದ್ದು, ಸಕ್ಕರೆ ಕಾಯಿಲೆ. ಈ ಸಕ್ಕರೆ ಕಾಯಿಲೆಗೆ ಬರ್ತಕ್ಕಂಥದ್ದು, ಸಾಧಾರಣವಾಗಿ ಬರ್ತಕ್ಕಂಥದ್ದು ನಮ್ಮ ಆಹಾರ ವಿಹಾರಗಳಲ್ಲಿ ಇರತಕ್ಕಂಥ ವ್ಯತ್ಯಾಸದಿಂದ. ಈ ಆಹಾರ ವಿಹಾರಗಳ ವ್ಯತ್ಯಾಸದಿಂದ ಬರ್ತಕ್ಕಂಥದ್ದನ್ನು ನಾವು ಆಹಾರದಿಂದಲೇ ಸರಿಪಡಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಒಂದು ಮಿಲೆಟ್ಸ್ ಅಂತ ಏನು ಹೇಳ್ತಾರಲ್ಲ, ಕಿರುಧಾನ್ಯಗಳು, ಅವುಗಳಿಂದ ಈ ಶುಗರ್ ಅಥವಾ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಮಾಡ್ಬೋದು, ಸಕ್ಕರೆ ಕಾಯಿಲೆನ ಹತೋಟಿಯಲ್ಲಿ ಇಟ್ಕೊಳ್ಬೋದು ಅಂತಕ್ಕಂಥದ್ದು ಒಂದು ಚಿಂತನೆ ಇದೆ. ಆ ಚಿಂತನೆಯಲ್ಲಿ ಆ ಒಂದು ಇದರೊಳಗೆ ಆ ಸಿರಿಧಾನ್ಯಗಳ ಒಂದಾದಂಥ ಸಾಮೆ ಅಂತಕ್ಕಂಥದ್ರ ಬಗ್ಗೆ ವಿವರವಾಗಿ ನೋಡೋಣ. ಈ ಸಾಮೆ ಅಂತ ಲಿಟಲ್ ಮಿಲೆಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದು ಭಾರತೀಯ ಪಾರಂಪರಿಕ ಆಹಾರ ಪದ್ಧತಿಯಲ್ಲಿ ಒಂದು ಮಹತ್ವದ ಸ್ಥಾನ ಅಂತ ಹೇಳ್ಬೋದು. ಇದು ಪೌಷ್ಟಿಕವಾದ ಸಿರಿಧಾನ್ಯ. ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಈ ಕಿರುಧಾನ್ಯಗಳನ್ನು, ಈ ಸಾಮೆಯನ್ನು ಆರೋಗ್ಯಕರ ಜೀವನಕ್ಕಾಗಿ ಬಳಸ್ತಿದ್ರು. ಗಾತ್ರದಲ್ಲಿ ಚಿಕ್ಕದಾಗಿದ್ರು ಕೂಡ ಪೌಷ್ಟಿಕಾಂಶಗಳಲ್ಲಿ ಸಮೃದ್ಧವಾಗಿರುವ ಕಾರಣ ಇದನ್ನು ಅಮೂಲ್ಯ ಧಾನ್ಯ ಅಂತ ಪರಿಗಣಿಸ್ತಿದ್ರು. ಇಂದಿನ ಆರೋಗ್ಯ ಜಾಗೃತಿಯ ಯುಗದಲ್ಲಿ ಸಾಮೆ ಮತ್ತೆ ಜನಪ್ರಿಯವಾಗ್ತಾ ಇದೆ ಅಂತ ಹೇಳಕ್ಕೆ ನಾವು ಹೇಳ್ಬೋದು. ಸಾಮೆಯ ವೈಜ್ಞಾನಿಕ ಹೆಸರು ಪನಿಕಮ್ ಸುಮಾಟ್ರೆನ್ಸ್ ಅಂತ, ಅಂದರೆ ವೈಜ್ಞಾನಿಕವಾಗಿ ಹೆಸರುಗಳು ಇಟ್ಟಿರ್ತಾರೆ ಇಲ್ಲಿ. ಇದ್ರ ವಿಶೇಷತೆ ಹೆಚ್ಚಿನ ಫೈಬರ್, ನಾರಿನಾಂಶ ಇರ್ತಕ್ಕಂಥದ್ದು, ಗ್ಲೂಟೆನ್ ಅಂದರೆ ಅಂಟು ದ್ರವದ ಇಲ್ಲದೆ ಇರತಕ್ಕಂಥ ಆಹಾರ, ಸುಲಭವಾಗಿ ಜೀರ್ಣವಾಗುವ ಧಾನ್ಯ, ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಗ್ಲೈಸಮಿಕ್ ಇಂಡೆಕ್ಸ್ ಅಂದರೆ ಅದು ಸಕ್ಕರೆಯಾಗಿ ಪರಿವರ್ತನೆ ಆಗತಕ್ಕಂಥದ್ದು ಬಹಳ ಕಡಿಮೆ ಅಂತಕ್ಕಂಥದ್ದು. ಮತ್ತು ಅದು ದೀರ್ಘಕಾಲ ಶಕ್ತಿ ನೀಡುವ ಸಿರಿಧಾನ್ಯ. ಇನ್ನು ಇಲ್ಲಿರ್ತಕ್ಕಂಥ ಪ್ರಮುಖ ಪೌಷ್ಟಿಕಾಂಶಗಳು ಡಯಟ್ರಿ ಫೈಬರ್ ಅಂತಾರೆ. ಫೈಬರ್ ಅಂತಂದರೆ ನಾರು ಪದಾರ್ಥ, ಜೀರ್ಣಕ್ರಿಯೆ ಸುಧಾರಣೆ, ಮಲಬದ್ಧತೆ ನಿವಾರಣೆ, ಹೊಟ್ಟೆ ತುಂಬಿದಂಥ ಅನುಭವ. ಸಮಟೈಮ್ಸ್ ಕೆಲವರೆಲ್ಲ ಭಾಳ ತಿಂದರೆ ಸ್ವಲ್ಪ ತಿಂದರೆ ಒಂದು ಸ್ವಲ್ಪ ಹೊತ್ತಿಗೆ ಹಸಿವಾಗತ್ತಲ್ಲ, ಇದು ಆ ರೀತಿ ಇಲ್ಲ, ಭಾಳ ಹೊತ್ತಿರುತ್ತೆ ಅಂತಕ್ಕಂಥದ್ದು. ತೂಕ ನಿಯಂತ್ರಣಕ್ಕಾಗಿ ಕೂಡ ಸಹಕಾರಿ ಅಂತಕ್ಕಂಥದ್ದು. ಈ ಸಾಮೆ ಅಂತಕ್ಕಂಥ ಮಿಲೆಟ್ ದೇಹದ ಬೆಳವಣಿಗೆ ಮತ್ತು ಸ್ನಾಯುಗಳ ಆರೋಗ್ಯಕ್ಕೆ ಸಹಕಾರಿ ಅಂತಕ್ಕಂಥದ್ದು. ಇದರಲ್ಲಿ ಐರನ್ ಕಂಟೆಂಟ್ ಅಂತಾರೆ. ಐರನ್ ಅಂತಂದರೆ ಕಬ್ಬಿಣದ ಅಂಶ, ರಕ್ತಹೀನತೆ ತಡೆಯಲು ಸಹಕಾರಿ, ದೇಹಕ್ಕೆ ಚೈತನ್ಯ ಮತ್ತು ಶಕ್ತಿ ನೀಡತಕ್ಕಂಥದ್ದು. ಫಾಸ್ಫರಸ್ ಎಲುಬು ಮತ್ತು ಹಲ್ಲುಗಳ ಆರೋಗ್ಯಕ್ಕೆ, ಮೆಗ್ನೀಷಿಯಂ ಹೃದಯದ ಆರೋಗ್ಯಕ್ಕೆ, ನರಮಂಡಲದ ಕಾರ್ಯಗಳನ್ನು ಸುಧಾರಿಸುತ್ತೆ. ವಿಟಮಿನ್ ಬಿ ಸಮೂಹ ಅಂದರೆ ಸಾಮೆಯಲ್ಲಿ ಥಿಯಾಮಿನ್, ನಿಯಾಸಿನ್, ರಿಬೋಫ್ಲೇವಿನ್ ಅಂತಕ್ಕಂಥ ಬಿ ಕಾಂಪ್ಲೆಕ್ಸ್ ಅಂತಾರಲ್ಲ, ಆ ಅಂಶಗಳೆಲ್ಲ ಇದೆ ಅಂತಕ್ಕಂಥದ್ದು. ಇದು ಮಧುಮೇಹ ನಿಯಂತ್ರಣಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಸಾಮೆ ನಿಧಾನವಾಗಿ ಜೀರ್ಣವಾಗುವುದರಿಂದ ರಕ್ತದಲ್ಲಿನ ಸಕ್ಕರೆ ಮತ್ತು ಮಟ್ಟ ಅದು ಬೇಗ ಏರುವುದಿಲ್ಲ ಅಂತಕ್ಕಂಥದ್ದು. ಮಧುಮೇಹಿಗಳಿಗೆ ಉತ್ತಮ ಆಹಾರ. ತೂಕ ಇಳಿಕೆಗೆ ಸಹಕಾರಿ. ಹೆಚ್ಚಿನ ನಾರಿನಂಶ ಇರುವುದರಿಂದ ಹಸಿವು ನಿಯಂತ್ರಣಗೊಳ್ಳುತ್ತೆ. ಹೆಚ್ಚು ತಿನ್ನುವಿಕೆ ಅಂದರೆ ಬೇಕು ಅಂತಕ್ಕಂಥ ಒಂದು ಕ್ರೇವಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅಂದರೆ ಬೇಕು ಅಂತಕ್ಕಂಥದ್ದು ಅದು ಕಡಿಮೆ ಆಗುತ್ತೆ. ತೂಕ ನಿರ್ವಹಣೆಗೆ ಸಹಕಾರಿ ಅಂತಕ್ಕಂಥದ್ದು. ಇನ್ನು ಹೃದಯದ ಆರೋಗ್ಯ ಕೂಡ ಈ ಸಾಮೆ ಅಂತಕ್ಕಂಥದ್ದು ಬಹಳ ಒಳ್ಳೆಯದು. ಹೃದಯದ ಕಾರ್ಯಕ್ಷಮತೆಯನ್ನು ಬೆಂಬಲಿಸುತ್ತೆ. ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಏನಿದೆ, ಕೆಟ್ಟ ಕೊಬ್ಬಿನ ಅಂಶ, ಅದನ್ನು ಕಡಿಮೆ ಮಾಡುತ್ತೆ.
ಇನ್ನು ಜೀರ್ಣಕ್ರಿಯೆ, ಹೊಟ್ಟೆಗೆ ಹಿತಕರ, ಅಜೀರ್ಣ ಮತ್ತು ಮಲಬದ್ಧತೆ ಕಡಿಮೆ ಮಾಡುತ್ತೆ, ಕರುಳಿನ ಆರೋಗ್ಯ ಸುಧಾರಿಸುತ್ತೆ, ದೇಹಕ್ಕೆ ನಿಧಾನವಾಗಿ ಶಕ್ತಿ ಒದಗಿಸುತ್ತೆ, ದೀರ್ಘಕಾಲ ಚೈತನ್ಯ ಕಾಪಾಡುತ್ತೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಅದರಲ್ಲಿ ಇರ್ತಕ್ಕಂಥದ್ದು. ಇನ್ನು ಬೆಳೆ ನೋಡೋದಾದ್ರೆ ಬಹಳ ಅದಕ್ಕೆ ಕಡಿಮೆ ಮಳೆಯಲ್ಲಿ ಬೆಳೆಯತಕ್ಕಂಥದ್ದು. ಈ ಒಣ ಬೇಸಾಯ ಅಂತಾರಲ್ಲ, ಒಣ ಬೇಸಾಯದಲ್ಲಿ ಬೆಳೆಯತಕ್ಕಂಥದ್ದು, ಒಣ ಹವೆಗೆ ಸೂಕ್ತವಾದ ಬೆಳೆ. ಎಲ್ಲ ಮಣ್ಣುಗಳಲ್ಲೂ ಅದು ಬೆಳೆಯುತ್ತೆ. ಬೆಳೆಯೋದು ಸುಲಭ. ಈ ಊರಿಗೆ ಅಗ್ರಿಕಲ್ಚರಿಸ್ಗೆ, ವ್ಯವಸಾಯಗಾರರಿಗೆ ಬಹಳ ಸುಲಭನಾಗಿ ಅದನ್ನು 3-4 ತಿಂಗಳಲ್ಲಿ ಕೊಯ್ಲಿಗೆ ಬಂದ್ಬಿಡುತ್ತೆ. ಅದು ಕಡಿಮೆ ನೀರು, ಅದಕ್ಕೇನ ಬಹಳಷ್ಟು ಮುತುವರ್ಜಿ ವಹಿಸ್ಬೇಕಾದ್ದಿಲ್ಲ. ಇದೊಂದು ರೀತಿಯ ಪರಿಸರ ಸ್ನೇಹಿ ಧಾನ್ಯ ಇದ್ದಂಗೆ. ನೀರಿನ ಬಳಕೆ ಕಡಿಮೆ, ಬರಗಾಲದಲ್ಲಿ ಬೆಳೀತಕ್ಕಂಥದ್ದು, ಪರಿಸರಕ್ಕೆ ಹಿತಕಾರ, ರೈತರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಸಾಮೆಯಿಂದ ಬೇಕಾದಷ್ಟು ಅಡುಗೆಗಳು ಮಾಡ್ಬೋದು. ಸಾಮೆ ಅನ್ನ, ಸಾಮೆ ಉಪ್ಪಿಟ್ಟು ಅಂತಾರಲ್ಲ, ಸಾಮೆ ದೋಸೆ, ಸಾಮೆ ಪಾಯಸ ಎಲ್ಲವನ್ನು ನಾವು ಅಕ್ಕಿ ಅಥವಾ ಬೇರೆ ಧಾನ್ಯಗಳಲ್ಲಿ ಮಾಡಿದಾಗ ಎಲ್ಲವನ್ನು ಇಡ್ಲಿ, ಲಡ್ಡು ಎಲ್ಲ ಮಾಡ್ಬೋದು. ಇದೊಂದು ರೀತಿಯ, ಇಲ್ಲಿ ನಾವು ಆಹಾರದ ಬಗ್ಗೆ ನೋಡೋದಾದ್ರೆ ಅದೊಂದು ತತ್ವ, ಅದೊಂದು ಫಿಲಸಾಫಿ ದೃಷ್ಟಿಯಲ್ಲಿ ನೋಡ್ಬೋದು. ಭಾರತೀಯ ಸಂಸ್ಕೃತಿಯಲ್ಲಿ ನೋಡಿ, ಆಹಾರ ಶುದ್ಧವಾಗಿದ್ದರೆ, ಶುದ್ಧವಾದ ಆಹಾರ ಎಲ್ಲ ಇದ್ರೆ ಮನಸ್ಸು ಶುದ್ಧವಾಗುತ್ತೆ ಅಂತಕ್ಕಂಥದ್ದು. ಸಾತ್ವಿಕವಾದ ಆಹಾರ, ನೈಸರ್ಗಿಕ ಆಹಾರ ಈ ದೇಹಕ್ಕೆ ಆರೋಗ್ಯ ನೀಡುವುದರ ಜೊತೆಗೆ ಒಂದು ರೀತಿ ಮನಸ್ಸಿಗೆ ಶಾಂತಿ, ಸ್ಥಿರತೆಯನ್ನು ನೀಡುತ್ತೆ ಅಂತಕ್ಕಂಥದ್ದು. ನಾವು ತಿಂತಕ್ಕಂಥ ಆಹಾರ ಹೊಟ್ಟೆನಲ್ಲಿ ಏನೋ ಒಂಥರ ಗುಡಬಡಾಟ, ನೋವು ಇದೆಲ್ಲ ಇದ್ದರೆ ನಿಮಗೆ, ನೀವು ಮನಸ್ಸನ್ನು ಏಕಾಗ್ರತೆಯಿಂದ ನೀವು ತತ್ವಚಿಂತನೆ ಇಂಥದ್ದೆಲ್ಲ ಹೇಗೆ ಮಾಡೋಕ್ಕಾಗತ್ತೆ? ಅದರಿಂದ ಆಹಾರ ಬಹಳ ಮುಖ್ಯ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಈ ಸಿರಿಧಾನ್ಯಗಳು ಪ್ರಕೃತಿಯೊಂದಿಗೆ ಹೊಂದಿಕೊಂಡ ಜೀವನ ಮತ್ತು ಮಿತಾಹಾರದ ಮಹತ್ವವನ್ನು ನಮಗೆ ತಿಳಿಸುತ್ತೆ ಅಂತಕ್ಕಂಥದ್ದು. ಹಿಂದಿನ ಕಾಲದಲ್ಲಂತೂ ಈ ಜನ ಸಂಸ್ಕರಿತ ಆಹಾರಗಳಿದೆಯಲ್ಲ, ಅದನ್ನು ತಿಂದು ಬಹಳಷ್ಟು ಆರೋಗ್ಯ ಸಮಸ್ಯೆಗಳಿಗೆ ತಮ್ಮ ದೇಹವನ್ನು ನೋಡುತ್ತಾರೆ. ಹಾಗಾಗಿ ಸಂಸ್ಕರಿತ ಆಹಾರಗಳಿಂದ, ಆ ಸಂಸ್ಕರಿತ ಅಂದರೆ ರಿಫೈನ್ಡ್ ಅಥವಾ ಅದರಿಂದ ದೂರ ಉಳಿಯೋದು ಒಳ್ಳೆಯದು. ನೈಸರ್ಗಿಕ ಆಹಾರ ತೆಗೆದುಕೊಳ್ಳೋದು ಒಳ್ಳೆಯದು. ಆರೋಗ್ಯಕರ ಜೀವನ ಶೈಲಿ ಅಂತ ಇದನ್ನೆಲ್ಲವನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತಾ, ಈ ಸಾಮೆಯ ಮೇಲಿನ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸುತ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಅಂತ ಕೇಳ್ಕೊಳ್ತಾ, ನಮಸ್ಕಾರ ವೀಕ್ಷಕರು.